ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಹೇಗಿದ್ದೀರಾ? ದೇವರಾದ ಯೇಸುಕ್ರಿಸ್ತನು ನಿಮ್ಮ ಮೇಲೆ ಪ್ರೀತಿ ಇಟ್ಟಿರುವುದರಿಂದ ನೀವು ಸಂತೋಷವಾಗಿರಬೇಕು, ಸರಿನಾ? ದುಃಖವಾಗಿದ್ದೀರಾ? ಯಾವುದೋ ಒಂದು ಕಾರ್ಯ ನಿಮ್ಮನ್ನು ಬಾಧಿಸಿದೆಯಾ? ಏನ್ ಮಾಡುವುದೆಂದು ತಿಳಿಯುತ್ತಿಲ್ಲ, ಇದನ್ನು ಹೇಗೆ ನಿಭಾಯಿಸುವುದೋ ತಿಳಿಯದು, ನನ್ನ ಸಾಮರ್ಥ್ಯಕ್ಕೆ ಮೀರಿದ್ದಾಗಿದ, ಏನೇನೋ ಮಾಡಿ ನೋಡಿದೆ, ಏನೂ ಆಗಲಿಲ್ಲ, ಇದರ ಮೇಲೆ ನನಗೆ ಮಾಡುವುದಕ್ಕೆ ಏನೂ ಇಲ್ಲ, ಆ ರೀತಿಯ ಪರಿಸ್ಥಿತಿಗೆ ಬಂದಿದ್ದೀರಾ? ಹೌದು, ಈ ರೀತಿಯ ಸಮಸ್ಯೆ ಫೇಸ್ ಮಾಡುವುದಕ್ಕೆ ಆಗುತ್ತಿಲ್ಲ, ಏನ್ ಮಾಡುವುದೋ ತಿಳಿಯುತ್ತಿಲ್ಲ ಅನ್ನುತ್ತೀರಾ? ನಿಮ್ಮೊಂದಿಗೆ ಇಂದು ದೇವರು ಮಾತನಾಡುತ್ತಾ ಇದ್ದಾರೆ. ಯಾವುದೋ ಒಂದು ಕಾರ್ಯ ನಿಮ್ಮನ್ನು ಬಾಧಿಸುತ್ತಾ ಇದೆ, ಯಾವುದೋ ಒಂದು ಕಾರ್ಯವನ್ನು ನಿಮ್ಮಿಂದ ಫೇಸ್ ಮಾಡಲು ಆಗುತ್ತಿಲ್ಲ, ನೀವು ಫೇಸ್ ಮಾಡಿ ಜಯಿಸುವುದಕ್ಕಾಗುವುದಿಲ್ಲ, ಗೆಲ್ಲುವುದಕ್ಕಾಗುವುದಿಲ್ಲ ಎಂದು ಅಂದುಕೊಳ್ಳುತ್ತಿದ್ದೀರಿ. ಹಾಗಾಗಿ ಏನ್ ಮಾಡುವುದೆಂದು ತಿಳಿಯದೆ ಅನೇಕ ಕಾರ್ಯಗಳನ್ನು ಯೋಚಿಸಿ ಈಗ ಗೊಂದಲದಲ್ಲಿ ಇದ್ದೀರಿ. ದೇವರು ನಿಮ್ಮೊಂದಿಗೆ ಮಾತನಾಡುತ್ತಿದ್ದಾರೆ. ಏನ್ ಹೇಳುತ್ತಾರೆ ಅನ್ನುತ್ತೀರಾ? ವಿಮೋಚನ ಕಾಂಡ 14ನೇ ಅಧ್ಯಾಯ 13ನೇ ವಾಕ್ಯ. ನೀವು ಅಂಜಬೇಡಿರಿ, ಸುಮ್ಮನೆ ನಿಂತುಕೊಂಡಿದ್ದು ಯೆಹೋವನು ಈ ಹೊತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡಿರಿ. ಅಂದರೆ ನೀವು ಅಂಜಬೇಡಿರಿ, ಸುಮ್ಮನೆ ನಿಂತುಕೊಳ್ಳಿ, ಕರ್ತನು ನಿಮಗೋಸ್ಕರ ಮಾಡುವಂತ ಕಾರ್ಯಗಳ ನೀವು ನೋಡಿರಿ ಎಂಬುದಾಗಿ. ಇದು ಬಂದು ಇಸ್ರೇಲ್ ಜನರಿದ್ದಾರಲ್ಲ, ದೇವ ಜನರು, ಐಗುಪ್ತ ದೇಶದ ದಾಸತ್ವದಿಂದ ದೇವರು ಬಿಡುಗಡೆ ಮಾಡಿ ಕರೆತಂದರು. 400 ವರ್ಷಗಳು ದಾಸರಾಗಿದ್ದರು. ಈಗ ಮೋಶೆ ಎಂಬಂತ ಪ್ರವಾದಿಯ ಮೂಲಕ ದೇವರು ಮುನ್ನಡೆಸುತ್ತಾ ಬರುವಾಗ, ನಾವೊಂದು ಹೊಸ ದೇಶಕ್ಕೆ ಹೋಗುತ್ತಾ ಇದ್ದೇವೆ, ದಾಸತ್ವದಿಂದ ಬಿಡುಗಡೆ ಆಯಿತೆಂಬುದಾಗಿ ಬಹಳ ಸಂತೋಷವಾಗಿ ಬರುತ್ತಾರೆ. ಬರುವಾಗ ಕೆಂಪು ಸಮುದ್ರದ ತೀರದಲ್ಲಿ ಅವರು ಪಾಳೆಯ ಮಾಡಿಕೊಂಡಿದ್ದರು. ಸುಮಾರು 30 ಲಕ್ಷಕ್ಕಿಂತ ಹೆಚ್ಚಿನ ಜನರು, ದೊಡ್ಡ ಜನರ ಗುಂಪು, ಅವರು ಸಮುದ್ರ ತೀರದಲ್ಲಿ ಪಾಳೆಯ ಮಾಡಿಕೊಂಡಿದ್ದಾರೆ. ಮುಂದೆ ಮೂವ್ ಮಾಡಬೇಕು, ಮುಂದಿನ ಸ್ಟೆಪ್ ಅನ್ನು ಇಡಬೇಕು. ಅಷ್ಟರೊಳಗೆ ಐಗುಪ್ತದ ರಾಜನು ಫರೋಹನು, ಅವನ ರಥಪಡೆ ಬಹಳ ಭಯಂಕರವಾದದ್ದು. ಆ ದಿನಗಳಲ್ಲೇ ಆ ರಥಪಡೆ ಬರುತ್ತದೆ ಅಂದರೆ ಎಲ್ಲರೂ ಭಯಪಡುತ್ತಾರೆ. ತನ್ನ ದೊಡ್ಡ ರಥ ಪಡೆಯೊಂದಿಗೆ, ದೊಡ್ಡ ಸೈನ್ಯದೊಂದಿಗೆ ಈ ಜನರನ್ನು ಪುನಃ ದಾಸರನ್ನಾಗಿ ಮಾಡಿಕೊಳ್ಳಬೇಕು ಎಂಬುದಾಗಿ ಅವನು ಬರುತ್ತಾ ಇದ್ದಾನೆ. ಆ ರೀತಿ ಸೈನ್ಯವಾಗಿ ಬರುವಾಗ ಒಂದು ಕಡೆ ಫರೋಹನ ಈ ಒಂದು ದೊಡ್ಡ ಸೈನ್ಯ ದಾಸರನ್ನಾಗಿ ಮಾಡಲು ಬರುತ್ತಾರೆ. ಅವರನ್ನು ಜಯಿಸುವುದಕ್ಕಾಗದು, ಯಾಕಂದ್ರೆ ಇವರಿಗೆ ಯುದ್ಧ ತರಬೇತಿ ಏನೂ ಇಲ್ಲ. ಇವರು 400 ವರ್ಷಗಳ ದಾಸತ್ವದಲ್ಲಿ ಇದ್ದವರು, ಇವರಿಗೆ ಯುದ್ಧ ಮಾಡುವುದಕ್ಕೂ ತಿಳಿಯದು, ಏನು ಕೂಡ ತಿಳಿಯದು ಅಷ್ಟೇ. ಆ ರೀತಿಯಾಗಿದ್ದಂಥ ಜನರು ಮುಂದೆ ನೋಡಿದರೆ ಸಮುದ್ರದೊಳಗೆ ಹೋಗಿ ಹೇಗೆ ತಪ್ಪಿಸಿಕೊಳ್ಳುವುದು, ಎರಡರ ಮಧ್ಯೆ ಸಿಕ್ಕಿ ಹಾಕಿಕೊಂಡಂತ ಒಂದು ಅವಸ್ಥೆ. ಈ ಕಡೆಯೂ ಹೋಗಲಾಗದು, ಆ ಕಡೆಯೂ ಹೋಗಲಾಗದು. ಈ ಕಡೆ ಶತ್ರು ಹಿಂಬಾಲಿಸಿ ಬರುತ್ತಿದ್ದಾನೆ, ತಪ್ಪಿಸಿಕೊಳ್ಳಲಾಗದು. ಯುದ್ಧ ಮಾಡಿ ಜಯಿಸೋಣ ಅಂದರೆ ಯುದ್ಧದ ಅಭ್ಯಾಸವೂ ಇಲ್ಲ, ಯಾವುದೇ ಆಯುಧವೂ ಇಲ್ಲ. ಈಗ ಏನ್ ಮಾಡುವುದು, ಹೇಗೆ ಈ ಸಮಸ್ಯೆಯನ್ನು ಜಯಿಸುವುದು? ಭಯ, ಎಲ್ಲರೊಳಗೂ ಒಂದು ಕಳವಳ ಉಂಟಾಗುತ್ತಾ ಇದೆ, ನಾಶನ ಬರುತ್ತಾ ಇದೆ. ಸನ್ನಿವೇಶವನ್ನು ನೋಡುವಾಗ ಅಷ್ಟೇ, ಇನ್ನು ಮುಗಿಯಿತು ಎಂಬಂತ ಪರಿಸ್ಥಿತಿ. ಆಗ ದೇವರು ಮೋಶೆಯ ಮೂಲಕ ಮಾತನಾಡುತ್ತಾರೆ. ಭಯಪಡಬೇಡಿರಿ, ನೀವು ಯುದ್ಧ ಮಾಡುವುದು ಬೇಡ, ನಿಮಗೆ ಯುದ್ಧ ಮಾಡಲು ಆಗದೆಂದು ನನಗೆ ಗೊತ್ತು. ನಿಮಗೆ ಬಲವೂ ಇಲ್ಲ, ಅಭ್ಯಾಸವೂ ಇಲ್ಲ, ನೀವು ಈ ಸಮಸ್ಯೆಯನ್ನು ಫೇಸ್ ಮಾಡಿ ಜಯಿಸುವುದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ನೀವು ಸುಮ್ಮನೆ ನಿಂತು ಕರ್ತನು ನಿಮಗಾಗಿ ಯುದ್ಧ ಮಾಡುವುದನ್ನು ನೋಡಿರಿ. ಏನು ಮಾಡಬೇಡಿ, ಸುಮ್ಮನೆ ನಿಂತುಕೊಂಡು ನೋಡಿರಿ ಅಷ್ಟೇ. ಸುಮ್ಮನೆ ಇರಿ, ಸುಮ್ಮನೆ ನಿಂತು ನೋಡುತ್ತಾ ಇರಿ, ನಾನು ಯುದ್ಧ ಮಾಡುವೆನೆಂದು ದೇವರು ಹೇಳುತ್ತಾರೆ. ನೀವು ಸುಮ್ಮನೆ ನಿಂತು ಕರ್ತನು ರಕ್ಷಿಸುವಂತ ರೀತಿಯನ್ನು ನೋಡಿರಿ. ಕೆಲ ಕಾರ್ಯಗಳಲ್ಲಿ ದೇವರು ಹಾಗೆ ಹೇಳುವರು, ಮಗನೇ ಮಗಳೇ, ನಿನ್ನಿಂದ ಇದನ್ನು ಫೇಸ್ ಮಾಡಿ ಜಯಿಸುವುದಕ್ಕೆ ಆಗದು. ನಿನಗೆ ವಿರೋಧವಾಗಿ ಬಂದಿರುವಂತ ಈ ಶಕ್ತಿ ದೊಡ್ಡದಾಗಿದೆ. ಮತ್ತೆ ನಾನೇನ್ ಮಾಡುವುದು, ನೀನು ಸುಮ್ಮನೆ ನಿಂತುಕೊಂಡು ನೋಡು, ನಾನು ನಿನಗಾಗಿ ಯುದ್ಧ ಮಾಡುವೆ, ನಾನು ನಿನಗಾಗಿ ಮಾಡುವೆನು ಎಂದು ದೇವರು ಹೇಳುತ್ತಾರೆ. ಹೌದಾ, ದೇವರು ಹಾಗೆ ಕೂಡ ಮಾಡುವರು. ದೇವರು ಯುದ್ಧ ಮಾಡುವಂತ ಶೈಲಿಯೇ ವಿಭಿನ್ನವಾಗಿರುತ್ತದೆ. ಫರೋಹನ ಸೈನ್ಯ ಹತ್ತಿರಕ್ಕೆ ಬರದೇ ಇರುವಂತೆ ದೇವರೊಂದು ತಡೆಯನ್ನು ಉಂಟು ಮಾಡಿದರು. ಅಗ್ನಿ ಸ್ತಂಭವನ್ನು ತಂದು ನಿಲ್ಲಿಸಿ ನನ್ನ ಮಕ್ಕಳ ಹತ್ತಿರ ಬರಬೇಡ ಎಂದು ತಡೆ ಮಾಡಿದರು. ಮತ್ತೊಂದು ಕಡೆ ಸಮುದ್ರವನ್ನು ಎರಡಾಗಿ ವಿಭಾಗಿಸಿ ಅದರ ಮಧ್ಯದಲ್ಲಿ ನಡೆದುಕೊಂಡು ಹೋಗಿರಿ, ಭಯಪಡಬೇಡಿ ಎಂಬುದಾಗಿ ಅವರು ನಿಂತುಕೊಂಡು ನೋಡುತ್ತಾರೆ. ವಿರೋಧಿಯನ್ನು ನಿಲ್ಲಿಸಿ ಬಿಟ್ಟಿದ್ದಾರೆ. ಈ ಕಡೆ ಮಾರ್ಗ ತೆರೆಯಲ್ಪಟ್ಟಿದೆ, ಆ ಮಾರ್ಗದಲ್ಲಿ ನಡೆದು ಹೋಗುತ್ತಾರೆ. ಆಶ್ಚರ್ಯ ಅದುವೇ. ಈಗ ಸಮುದ್ರದಲ್ಲಿ ನಡೆದುಕೊಂಡು ಹೋಗುತ್ತಾರಾ? ಫರೋಹನು ನೋಡಿದನು, ದೇವರು ಬಿಟ್ಟರು. ಈಗ ಅವನು ನೋಡಿ, ನಾನು ಮಧ್ಯದಲ್ಲಿ ಹೋಗುತ್ತೇನೆ ಎಂಬುದಾಗಿ ಎರಡಾಗಿ ವಿಭಾಗಿಸಿದ ಆ ಸಮುದ್ರದ ಮಧ್ಯದಲ್ಲಿ ಹೋದನು. ಆಗ ದೇವರೇ ಇನ್ನೂ ಶತ್ರು ಹಿಂಬಾಲಿಸಿ ಬರುತ್ತಿದ್ದಾನಲ್ಲ ಅಂದರೆ ನೋಡು,
ನೀವು ಸುಮ್ಮನೆ ನೋಡುತ್ತಾ ಇರಿ, ನಾನು ಯುದ್ಧ ಮಾಡುವೆನು. ಅಯ್ಯೋ, ಅವನ ಸೇನೆ ತುಂಬಾ ದೊಡ್ಡದು, ಫರೋಹನ ರಥ ಬಲ, ನಾನು ಯುದ್ಧ ಮಾಡುತ್ತೇನೆ, ಸುಮ್ಮನೆ ನಿಂತು ನೋಡಿರಿ ಎಂಬುದಾಗಿ. ದೇವರು ಸಮುದ್ರವನ್ನು ಹಿಂತಿರುಗಿ ಬರುವಂತೆ ಮಾಡಿದರು. ಅವರೆಲ್ಲರೂ ಕೂಡ ಸಮುದ್ರದ ಒಳಗೆ ಸೈನ್ಯವೇ ಮುಳುಗಿ ಹೋಯಿತು. ಇದುವೇ ದೇವರು ಯುದ್ಧ ಮಾಡುವಂತ ರೀತಿ. ನಾವು ಗ್ರಹಿಸಲಾಗದೇ ಇರುವಂತೆ ಆತನು ಮಾಡುವನು. ಹಾಗಾದ್ರೆ ಅದಕ್ಕೆ ಏನ್ ಮಾಡಬೇಕು? ಸುಮ್ಮನೆ ನಿಂತುಕೊಂಡು ನೋಡುತ್ತಾ ಇರು ಎಂದು ದೇವರು ಹೇಳುತ್ತಾರೆ. ಕೆಲ ಕಾರ್ಯಗಳಲ್ಲಿ ನೀನು ಮಾಡು, ಯುದ್ಧ ಮಾಡು ಎಂಬುದಾಗಿ ದೇವರು ಹೇಳುವರು. ನಮ್ಮಿಂದ ಆಗದೆ ಹೋಗುವಾಗ ದೇವರು ನೀನು ಸುಮ್ಮನೆ ಇರು, ನಾನು ನೋಡಿಕೊಳ್ಳುವೆ ಎಂದು ಹೇಳುವರು. ಅಂತಹ ಒಂದು ಪರಿಸ್ಥಿತಿಗೆ ನೀವೀಗ ಬಂದಿದ್ದೀರಿ. ಮಗನೇ, ನಿನ್ನಿಂದ ಆಗುವುದಿಲ್ಲ, ನೀನು ಸುಮ್ಮನೆ ಇರು, ನಾನು ನೋಡಿಕೊಳ್ಳುವೆ. ನಂಬಿಕೆಯಲ್ಲಿ ದೃಢವಾಗಿ ತಾಳ್ಮೆಯಿಂದ ದೇವರು ನೋಡಿಕೊಳ್ಳುತ್ತಾರೆಂದು ಸುಮ್ಮನೆ ಇರಿ. ಮಗಳೇ, ನಿನ್ನಿಂದ ಇದನ್ನು ಜಯಿಸುವುದಕ್ಕಾಗದು, ಫೇಸ್ ಮಾಡಲಾಗದೆಂದು ನನಗೆ ಗೊತ್ತು. ನೀನು ಭಯಪಡಬೇಡ, ಸುಮ್ಮನೆ ನಿಂತುಕೊಂಡು ನೋಡು ಎಂದು ದೇವರು ಹೇಳುತ್ತಾರೆ. ನೀವು ನಂಬುತ್ತೀರಾ ಕರ್ತನು ಇದನ್ನು ಮಾಡುತ್ತಾನೆ ಎಂದು? ಇಲ್ಲ, ದೇವರು ನನಗೆ ಏನಾದರೂ ಮಾಡಲು ಹೇಳಿದರೆ ಮಾಡಬಹುದು, ಸುಮ್ಮನೆ ಇರು ಅಂದರೆ ಹೇಗೆ? ಅದುವೇ ನಂಬಿಕೆ. ನಂಬಿಕೆಯಲ್ಲಿ ದೃಢವಾಗಿರುವವರೇ ಸುಮ್ಮನೆ ಇರಲು ಸಾಧ್ಯ. ಕೆಲ ಸಮಯಗಳಲ್ಲಿ ದೇವರು ಹೇಳಿದ್ದಾರೆ, ಈ ಕಾರ್ಯದಲ್ಲಿ ಮಗನ ನೀನು ಸುಮ್ಮನೆ ಇರೋ, ಏನೋ ಮಾಡಬೇಡ, ನಾನು ನೋಡಿಕೊಳ್ಳುವೆ ಎಂದು. ಆ ರೀತಿ ಮೌನವಾಗಿದ್ದರೆ ಪರಿಸ್ಥಿತಿಯೇ ತಲೆಕೆಳಕಾಗಿ ಬದಲಾಗುವುದು. ನೀವಾಗಿಯೇ ಹೋಗಿ ಆಗದಿರುವಂತಹ ಕಾರ್ಯವನ್ನು ಮಾಡುವುದಕ್ಕೆ ಯಾಕೆ ಪ್ರಯತ್ನಿಸುತ್ತಾ ಇದ್ದೀರಿ? ದೇವರು ಹೇಳದೇ ಇರುವುದನ್ನು ಮಾಡಲು ಹೋಗಬೇಡಿ. ಆತನು ಯುದ್ಧ ಮಾಡುವುದಕ್ಕೆ ಹೇಳಿದರೆ ಮಾಡಿರಿ, ಆತನು ಮಾಡಲು ಹೇಳಿದರೆ ಮಾಡಿರಿ. ಆತನು ಸುಮ್ಮನೆ ಇರುವುದಕ್ಕೆ ಹೇಳಿದರೆ ಸುಮ್ಮನೆ ಇರಿ. ಅದೇ ನಿಮಗೆ ಸುರಕ್ಷತೆ, ಆಶೀರ್ವಾದ. ಸರಿನಾ? ಇಂದು ಏನ್ ಹೇಳುತ್ತಾರೆ? ಭಯಪಡಬೇಡ, ನೀನ್ ಸುಮ್ಮನೆ ನಿಂತು ನೋಡುತ್ತಾ ಇರು, ನಾನು ನೋಡಿಕೊಳ್ಳುವೆ ಎಂಬುದಾಗಿ ಹೇಳುತ್ತಾರೆ. ನಂಬಿಕೆಯಿಂದ ಹೇಳಿರಿ, ದೇವರೇ, ನಾನು ಸುಮ್ಮನೆ ಇರುವೆ, ಭಯಪಡುವುದಿಲ್ಲ, ನಿಂತುಕೊಂಡು ನೋಡುತ್ತಾ ಇರುವೆ, ನೀವು ಅದ್ಭುತ ಮಾಡಿರಿ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್.